ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಟ್ರೆಂಡಿಂಗ್ ಡಿಸೈನ್, ಅದು ರಿಕ್ವೆಸ್ಟ್ ಇನ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದ ಬೀಡ್ಸನ್ನು ಬಳಸದೆ ಒಂದು ಆರ್ಚ್ ಡಿಸೈನ್ 2 ಸ್ಟೆಪ್ಸಲ್ಲಿ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಆಲ್ರೆಡಿ ನೀವು ಈ ಡಿಸೈನ್ನ ನೋಡಿರ್ತೀರ, ಬಟ್ ಒಬ್ರು ರಿಕ್ವೆಸ್ಟ್ ಮಾಡಿದ್ರು, ಅವ್ರಿಗಾಗಿ ಈ ವಿಡಿಯೋನ ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ ಕೆಲವೊಂದು ಟಿಪ್ಸ್ ಇದೆ, ಆ ರೀತಿನೇ ಸ್ಯಾರಿಗೆ ಇದನ್ನು ಹಾಕ್ಕೋಬೇಕು. ಮರಿದೆ ಫುಲ್ ವಿಡಿಯೋನ ವಾಚ್ ಮಾಡಿ. ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು 6 ಎಳೆ ದಾರ 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ನಾನು ನೋಡಿ, ಇದು ನೀವು ಸೀರೆಗೆ ಹಾಕ್ಬೇಕಂದ್ರೆ ಬ್ಯಾಕ್ ಸೈಡಿಂದ, ಫ್ರಂಟ್ ಸೈಡಿಂದ ಅಲ್ಲ, ಬ್ಯಾಕ್ ಸೈಡಿಂದಾನೇ ಇದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಯಾಕಂದ್ರೆ ಫ್ರಂಟ್ ಸೈಡ್ ಆರ್ಚ್ ಬರೋದ್ರಿಂದ ಬ್ಯಾಕ್ ಸೈಡಿಂದ ನಾವು ನೀಟಾಗಿ ಇದನ್ನ ಹಾಕೋಬೇಕು. ಮೊದಲಿಗೆ ನೋಡಿ, ನಾನು ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ಡನ್ನು ಒಳಗಡೆ ಎಳ್ಕೊಂಡು ಈ ರೀತಿಯಾಗಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ್ದಾದ್ಮೇಲೆ ಸಿಂಪಲ್ ಆಗಿದೆ ಬೇಸ್ ಲೈನು 1 2 3 ಈ ರೀತಿಯಾಗಿ 3 ಚೈನ್ಸ್ ಹಾಕೊಂಡು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಬಟ್ಟೆಗೆ ಇದನ್ನ ಲಾಕ್ ಮಾಡ್ತೀನಿ. ನಾನು ಹೇಳಿದ್ದನ್ನ ಫಾಲೋ ಮಾಡ್ತಾ ಹೋಗಿ ಮತ್ತೆ 3 ಚೈನ್ಸ್ 1 2 3 ಚೈನ್ಸ್ ಹಾಕೊಂಡು ಮತ್ತೆ ಅದನ್ನ ಸಹ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ತೀನಿ. ಇದೇ ರೀತಿ ನಾವು ಬೇಸ್ ಲೈನ್ ಪೂರ್ತಿ ಸಿಂಪಲ್ ಆಗಿ 3 ಚೈನ್ಸ್ ಹಾಕೊಳ್ತಾ ನಾವು ಲಾಕ್ ಮಾಡ್ಕೊಳ್ತಾ ಕಂಟಿನ್ಯೂ ಮಾಡ್ಕೊಬೇಕು. ನೋಡಿ, ಇದೇ ರೀತಿ 3 ಚೈನ್ಸ್ ಬೇಸ್ ಲೈನ್ ಪೂರ್ತಿ 3 ಚೈನ್ಸ್ ಹಾಕೊಂಡು ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಈ ರೀತಿಯಾಗಿ 3 ಚೈನ್ಸ್ ಹಾಕೊಂಡು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಂಡಿಂಗ್ ಅಲ್ಲಿ ನಾವು ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಏನ್ ಮಾಡ್ತಿದ್ದೀನಿ ಅಂದ್ರೆ, ನಾನು ಫ್ರಂಟ್ಗೆ ಟರ್ನ್ ಮಾಡ್ಕೊಂಡು ಕಂಟಿನ್ಯೂಷನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಫ್ರಂಟ್ ಸೈಡ್ಗೆ ಬಂದ್ಬಿಡ್ತು. ಈಗ ಏನ್ ಮಾಡ್ತಾ ಇದ್ದೀನಿ ನೋಡಿ, ಹೀಗೆ ಫ್ರಂಟ್ ಸೈಡ್ಗೆ ನಾನು ಟರ್ನ್ ಮಾಡ್ಕೊಂಡಿದ್ದ ಆದ್ಮೇಲೆ ನಾನು 3 ಚೈನ್ಸ್ ಹಾಕೊಳ್ತಾ ಇದ್ದೀನಿ. ನೀವು ಕುಚ್ಚು ಬೇಕಂದ್ರೆ ಕುಚ್ಚನ್ನ ಹಾಕೋಬಹುದು, ಬೇಡ ಅಂದ್ರೆ ಸ್ಕಿಪ್ ಮಾಡಿನೂ ಸಹ ಇದನ್ನ ಹಾಕೋಬಹುದು. ಬಟ್ ಕುಚ್ಚು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ನಾನು ಈ 3 ಚೈನ್ಸ್ ಅನ್ನ ಹಾಕೊಂಡು ಕುಚ್ಚುಗೋಸ್ಕರ ಸ್ಟಾರ್ಟಿಂಗ್ ಅಲ್ಲಿ ಗ್ಯಾಪ್ ಬಿಟ್ಕೊಂತಾ ಇದ್ದೀನಿ. ಇಲ್ಲಿ ನಾವೇನ್ 3 ಚೈನ್ಸ್ ಹಾಕೊಂಡಿದೀವಿ, ಇಲ್ಲಿಗೆ ನಾವು ಕುಚ್ಚನ್ನ ಕಟ್ಕೊಂತೀವಿ. ಈಗ ಇಂಪಾರ್ಟೆಂಟ್ ಸ್ಟೆಪ್ ನೋಡ್ಕೊಳ್ಳಿ. ಏನ್ ಮಾಡ್ತಿದ್ದೀನಿ ಅಂದ್ರೆ 1 2 3 4 5 6 7 8 ನೋಡಿ, ಈ ರೀತಿಯಾಗಿ ನಾನು 8 ಚೈನ್ಸ್ ಅನ್ನ ಹಾಕೊಂಡಿದ್ದೀನಿ. ಲಾಕ್ ಮಾಡಿದಾದ್ಮೇಲೆ 8 ಚೈನ್ಸ್ ಅನ್ನ ಹಾಕೊಂಡು ಈಗ ನೋಡ್ಕೊಳ್ಳಿ, ನಾನು ಈ 3 ಚೈನ್ಸ್ ಬ್ಲಾಕ್ ಅನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ 3 ಚೈನ್ಸ್ ಬ್ಲಾಕ್ ಏನಿದೆ ಅಲ್ಲಿಗೆ ನಾನು ಈ 8 ಚೈನ್ಸ್ ಅನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಲಾಕ್ ಮಾಡಿದಾದ್ಮೇಲೆ ಈಗ ಏನ್ ಮಾಡ್ತಿದ್ದೀನಿ ಅಂದ್ರೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ತೀನಿ. ಹೀಗೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ 8 ಚೈನ್ಸ್ ಏನಿದೆ ಅದರ ಪೂರ್ತಿ ನಾನು 9 ಸಿಂಗಲ್ ಕ್ರೋಶೆಟ್ಸ್ನ ಹಾಕೊಳ್ತಾ ಇದ್ದೀನಿ. ನೋಡಿ, 1 2 3 ಈಸಿಯಾಗಿರತ್ತೆ. ನೀವು 1 ಟೈಮ್ ಅರ್ಥ ಮಾಡ್ಕೊಂಡ್ರೆ ಸಾಕು, ಆರಾಮಾಗಿ ನೀವು ಹಾಕೋಬಹುದು. ನೋಡಿ, ಈ ರೀತಿಯಾಗಿ ನಾನು 8 ಚೈನ್ಸ್ ಏನು ಹಾಕೊಂಡಿದ್ದೆ ಅದಕ್ಕೆಲ್ಲ 9 ಸಿಂಗಲ್ ಕ್ರೋಶೆಟ್ಸ್ನ ಹಾಕೊಳ್ತಾ ಇದ್ದೀನಿ. 1 2 3 4 5 ಆಗಿದೆ. 6 7 ನೀವು ಕರೆಕ್ಟಾಗಿ 8 ಚೈನ್ಸ್ಗೆ 8 ಮಾತ್ರ ಹಾಕೋಬಾರ್ದು. ಕರೆಕ್ಟಾಗಿ ನೀವು 9 ಸಿಂಗಲ್ ಕ್ರೋಶೆಟ್ಸ್ನ ಹಾಕೊಂಡು ನೀಟಾಗಿ 8 ಚೈನ್ಸ್ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. 6 7 8 9 ಈಗ 9 ಕಂಪ್ಲೀಟ್ ಆಗಿದೆ. ಈಗ ಏನ್ ಮಾಡ್ತಿದ್ದೀನಿ ಅಂದ್ರೆ ನಾನು ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಈ 8 ಚೈನ್ಸ್ ಪೂರ್ತಿ ನಾನು 9 ಸಿಂಗಲ್ ಕ್ರೋಶೆಟ್ಸ್ನ ಈ ರೀತಿಯಾಗಿ ಹಾಕೊಂಡಿದ್ದಾದ್ಮೇಲೆ ಫ್ರಂಟ್ಗೆ ಟರ್ನ್ ಮಾಡಿಕೊಂಡು 2 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 2 ಚೈನ್ಸ್ ಅನ್ನ ಹಾಕೊಂಡು ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಇಲ್ಲಿ ಫಸ್ಟ್ ನೋಡಿ, ಸಿಂಗಲ್ ಕ್ರೋಶೆಟ್ಸ್ ಮಧ್ಯೆ ಗ್ಯಾಪ್ ಏನ್ ಕಾಣ್ತಿದೆ ಅಲ್ಲಿಗೆ ಕ್ರೋಶನ ಸೇರಿಸಿ ಥ್ರೆಡ್ ಅನ್ನು ಹೊರಗಡೆ ಇಳಿದು ಈ 2 ಚೈನ್ಸ್ ಎಷ್ಟು ಹೈಟ್ ಇದೆ ಅಷ್ಟು ಹೈಟ್ಗೆ ನಾನು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು 4 ಕಂಬನ ಮಾಡ್ಕೊಳ್ತೀನಿ. ಒಂದಾಗಿದೆ, ಕ್ರೋಶ ಮೇಲಿಂದ ಥ್ರೆಡ್ ಅನ್ನು ತಗೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮಧ್ಯದಲ್ಲಿ ಏನ್ ಗ್ಯಾಪ್ ಇದೆ ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್. ಇದೇ ರೀತಿ ನಾನು 4 ಕಂಬನ ಮಾಡ್ಕೊಳ್ತೀನಿ. 2 ಆಗಿದೆ, 3
4 ನೋಡಿ ಈ ರೀತಿಯಾಗಿ ನಾನು 4 ಕಂಬನ ಮಾಡ್ಕೊಂಡಿದ್ದೀನಿ ಇಲ್ಲಿ 2 ಚೈನ್ಸ್ ಏನು ಹಾಕಿದೀವಿ ಅದನ್ನ ಸಹ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡು ಈಗ ಟೋಟಲಿ ನಾನು 5 ಕಂಬನ ಹಾಕೊಂಡಿದ್ದೀನಿ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಹೇಗಂದ್ರೆ 1 2 3 4 5 6 7 8 ನೆಕ್ಸ್ಟ್ ಕಂಟಿನ್ಯೂಯೇಷನ್ ಮತ್ತೆ 8 ಚೈನ್ಸ್ ಹಾಕೊಂಡು ಈ ಕಂಬ ಏನಿದೆ ಅದು ಎಂಡಿಂಗ್ ಇಂದಾನೆ 8 ಚೈನ್ಸ್ ಹಾಕೊಂಡು ನಾನು ಇಲ್ಲಿ ಏನು 3 ಚೈನ್ಸ್ಗೆ ನಾನು ಲಾಕ್ ಮಾಡಿದೆ 8 ಚೈನ್ಸ್ಗೆ 8 ಚೈನ್ಸ್ನ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೇನೆ ಟೋಟಲಿ ಈ ರೀತಿಯಾಗಿ 5 ಪೆಟಲ್ಸ್ ಬರುತ್ತೆ ಈಗ ಏನು ಮಾಡ್ತಿದ್ದೀನಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಆಸ್ ಯೂಶುವಲ್ ನಾನು 8 ಚೈನ್ಗೆ 9 ಸಿಂಗಲ್ ಕ್ರೋಶೆಸ್ನ ಮಾಡ್ಕೊಳ್ತೀನಿ 1 2 ನೀವು ನೋಡಿಕೊಂಡು ನೀಟಾಗಿ ಯೂನಿಫಾರ್ಮ್ ಆಗಿ ಮಾಡ್ಕೋಬೇಕು ನಾನು ಹೇಳಿದ್ದನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋದ್ರೆ ಆರಾಮಾಗಿ ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ದಿರ ನೀವು ಹಾಕ್ಕೊಳ್ತೀರಾ ಏನಾದರೂ ವಿಡಿಯೋ ಫಾಸ್ಟ್ ಆಗಿದ್ರೆ ಸೆಟ್ಟಿಂಗ್ಸ್ಗೆ ಹೋಗಿ ನೀವು ವಿಡಿಯೋ ಮೇಲೆ 3 ಡಾಟ್ಸ್ ಬರುತ್ತೆ ಪ್ರೆಸ್ ಮಾಡಿದಾಗ ಅಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ ಪ್ಲೇಬ್ಯಾಕ್ ಸ್ಪೀಡನ್ನು ಕಮ್ಮಿ ಮಾಡಿಕೊಂಡು ಸಹ ನೀವು ನೋಡ್ಕೋಬೋದು ಟೋಟಲಿ 1 2 3 4 5 6 7 8 9 ಹೀಗೆ 9 ಸಿಂಗಲ್ ಕ್ರೋಶೆಟ್ಸ್ನ ಹಾಕೊಂಡು ಫ್ರಂಟಿಗೆ ಟರ್ನ್ ಮಾಡಿಕೊಂಡು 2 ಚೈನ್ಸ್ ಹಾಕೊಂಡು ಮತ್ತೆ ಈ 4 ಸಿಂಗಲ್ ಕ್ರೋಶೆ ಮೇಲೆ 4 ಕಂಬ ಹಾಕೊಳ್ತಾ ಇದೇ ರೀತಿ ಫುಲ್ ಕಂಪ್ಲೀಟ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಅದು ನಾನು ಹೇಳಿದೆ ಅಲ್ವಾ ಅದೇ ರೀತಿ ಇವಾಗ ವಿತೌಟ್ ಕುಚ್ಚನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ 5 ಪೆಟಲ್ಸ್ ಟೋಟಲಿ 1 2 3 4 5 ಸೇಮ್ ರಿಪೀಟ್ ಆಗತ್ತೆ ನಾನು 9 ಕಂಬ ಹಾಕೊಂಡಿದ್ದಾದ್ಮೇಲೆ 2 ಚೈನ್ಸ್ ಹಾಕೊಂಡು 4 ಕಂಬ ಮತ್ತೆ 8 ಚೈನ್ ಹಾಕೊಂಡು ಸೇಮ್ ಬ್ಲಾಕ್ ಆಗಿ ಲಾಕ್ ಮಾಡಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ 9 ಸಿಂಗಲ್ ಕ್ರೋಶೆ ಮತ್ತೆ 2 ಚೈನ್ಸ್ 4 ಕಂಬ ಇದೇ ರೀತಿ ಹಾಕೊಂಡಿದ್ದ ಆದ್ಮೇಲೆ ಫೈನಲಿ ಇಲ್ಲಿ ನಾವು 2 ಬ್ಲಾಕ್ಸ್ ಅನ್ನ ಸ್ಕಿಪ್ ಮಾಡಿ ಇಲ್ಲಿಗೆ ಲಾಕ್ ಮಾಡ್ಕೊಂಡಿದ್ವಲ್ಲ ಹಾಗೆ 2-3 ಚೈನ್ಸ್ ಅನ್ನ ಬ್ಲಾಕ್ ಅನ್ನ ಸ್ಕಿಪ್ ಮಾಡಿ ಇಲ್ಲಿ ಏನು ಲಾಕ್ ಮಾಡಿರ್ತೀವಿ ಅಲ್ಲಿಗೆ ಲಾಕ್ ಮಾಡ್ಕೊಂಡಾಗ ನೋಡಿ ಈ ರೀತಿಯಾಗಿ ಆರ್ಚ್ ಬರುತ್ತೆ ಮತ್ತೆ ಕಂಟಿನ್ಯೂಷನ್ 3 ಚೈನ್ಸ್ ಕುಚ್ಚಿಗೆ ಗ್ಯಾಪ್ ಬಿಟ್ಕೊಂಡು ಮತ್ತೆ 8 ಚೈನ್ಸ್ 2 ಬ್ಲಾಕ್ಸ್ ಅನ್ನು ಸ್ಕಿಪ್ ಮಾಡಿ ಆ 8 ಚೈನ್ಸ್ ನ ಲಾಕ್ ಮಾಡ್ಕೊಂಡು ಮತ್ತೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ 4 ಸಿಂಗಲ್ ಕ್ರೋಶೆ ಫ್ರಂಟಿಗೆ ಟರ್ನ್ ಮಾಡಿ 2 ಚೈನ್ಸ್ 4 ಕಂಬ ಮಾಡ್ಕೊಳ್ತಾ ಈ ರೀತಿ ಕಂಟಿನ್ಯೂ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಡಿಸೈನ್ ರಿಕ್ವೆಸ್ಟ್ ಮಾಡಿದ್ರು ಅವ್ರಿಗಾಗಿ ಹಾಕ್ತಾ ಇದ್ದೀನಿ ಹಾಗೆ ನಾನು ಈ ಆರ್ಚ್ ಬಂದು ತುಂಬಾ ಉದ್ದ ಬರೋದ್ರಿಂದ ನಾವು ಬೇಬಿ ಕುಚ್ಚು ಹಾಕಿದ್ರೆ ಅದು ಬ್ಯಾಲೆನ್ಸಿಂಗ್ ಆಗೋದಿಲ್ಲ ಅದಕ್ಕಾಗಿ ಇಲ್ಲಿ ಮಧ್ಯದಲ್ಲಿ ಒಂದು ಬೀಡ್ ಇಟ್ಟು ಈ ರೀತಿಯಾಗಿ ನಾನು ಕುಚ್ಚನ್ನ ಕಟ್ಕೊಂಡಿದ್ದೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರಿದೆ ಒಂದು ಲೈಕ್ ಕೊಡಿ ಹಾಗೆ ನೀವು ಟ್ರೈ ಮಾಡಿ ನಿಮ್ಮ ಸೀರೆಗೆ ಅಂತ ಹೇಳ್ತಾ ಇನ್ನಷ್ಟು ಶೇರ್ ಮಾಡಿ ಹಾಗೆ ಇನ್ನೆಲ್ಲ ಯಾರು ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ ಬಾಯ್ ಬಾಯ್